एक भव्य सा जुलूस, एक बड़ी बाइक रैली, खुशी से झूमते लोग, हर तरफ उत्सव का माहौल, विभिन्न कला का प्रदर्शन, हर तरफ त्योहार का माहौल। जी हाँ, ये तस्वीरें कलबुर्गी शहर की है, जहां 21 जनवरी को श्री निजशरण अंबिगरा चौड़ैया की जयंती कोली समाज ने बड़ी धूमधाम से मनाई। कलबुर्गी शहर के गंज इलाके से बड़ी संख्या में कोली समाज के लोगों ने जुलूस का आगाज किया। शहर के डॉक्टर एस.एम. पंडित रंग मंदिर तक बड़े पैमाने पर जुलूस निकाला गया। जुलूस में कोली समाज के हजारों लोग शामिल हुए। जुलूस शहर के मुख्य मार्गों से गुजरा। इस अवसर पर ढोल नृत्य और विभिन्न कला का प्रदर्शन ने सभी का ध्यान आकर्षित किया। कलबुर्गी के एस.एम. पंडित रंग मंदिर में आयोजित कार्यक्रम में विधान परिषद सदस्य तिप्पण्णप्पा कमकनूर ने उद्घाटन करते हुए कहा कि कोली समुदाय को एसटी सूची में शामिल करने का प्रस्ताव केंद्र को भेजना चाहिए। विधानसौधा के सामने और कलबुर्गी शहर में श्री निजशरण अंबिगरा चौड़ैया की प्रतिमा को स्थापित करना मेरा लक्ष्य है, कहा। ಈ ಜಾತಿಯಲ್ಲಿ ಹುಟ್ಟಿದ್ರಿಂದ ಈ ಸಮಾಜ ಹೀಗಿದೆ. ಈ ಸಮಾಜದಲ್ಲಿ ಯಾರೇ ಹುಟ್ಟಲಿ, ಅಂತ ಬಡತನಕ್ಕೆ ಇರಲಿ, ಅವರೆಲ್ಲೇ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಅವ್ರ ಮೇಲೆ ಏನಾದರೂ ತೊಂದರೆ ಆಗಿ ಅವರ ಜೀವಕ್ಕೆ ಅಪಾಯ ಬಂದಾಗ ತಮ್ಮ ಜೀವವನ್ನು ಬಲಿಕೊಟ್ಟು ಬೇರೆಯವರ ಜೀವ ಉಳಿಸುವಂಥ ಸಮಾಜ ಯಾರು ಅನ್ನೋದು ಕೋಲಿ ಸಮಾಜ. ಅದರಲ್ಲೇ ನಾವು ಹುಟ್ಟಿದ್ರಿಂದ ಕೊಟ್ಟ ಮಾತು ನಡೆಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಮೊದಲನೇ ಇವತ್ತಿನ ದಿವಸ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತೆಲ್ಲ ಎಷ್ಟು ಮಂದಿ ಮಾತಾಡಿದ್ರು, ಅಷ್ಟು ಮಂದಿ ಪ್ರಮುಖ ನಾಯಕರು ಕರ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ರಾಜ್ಯದಲ್ಲಿ ಅಂಬಿಗರ ಚೌಡಯ್ಯನ ಪೀಠ ಸ್ಥಾಪನೆ ಆಗಬೇಕು, ಅದು ವಿಧಾನಸೌಧದ ಮುಂದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಪ್ರಮುಖ ರಸ್ತೆಯಲ್ಲಿ, ಅದು ಬಾಬು ಜಗಜೀವನ ಪುತ್ಥಳಿ ಮತ್ತು ಮಹಾತ್ಮ ಗಾಂಧಿಯವರ ಪುತ್ಥಳಿ ಸೆಂಟರ್ದಲ್ಲಿ ಆಗಬೇಕು ಅಂತೇಳಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಅದು 21ನೇ ತಾರೀಕು ದಿವಸ ನಾವು ಭೂಮಿ ಪೂಜೆ ಮಾಡ್ತೀವಿ ಎಂಬ ಮಾತನ್ನು ಕೂಡ ಪತ್ರಿಕೆಯ ಮೂಲಕ ನಾವು ಹೇಳಿದ್ದೆ. ನಾನು ಪತ್ರಿಕಾ ಮಾಧ್ಯಮದಲ್ಲಿ ಎಂತ ಋಣಿಯಾಗಿದ್ದೀನಿ. ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನೀವು ಬರೆದಿದ್ದೀರಿ. ಅದು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ನಾನು ಸಹಾಯ ಮಾಡಿದ್ದೀನಿ. ನಿಮ್ಮೆಲ್ಲ ಪತ್ರಿಕಾ ಬೆಳೆದವರಿಗೂ ಕೂಡ ನನ್ನ ಸಮಾಜದ ವತಿಯಿಂದ ನಾನು ಋಣಿಯಾಗಿದ್ದೀನಿ. ಆ ಪ್ರಕಾರ ಇವತ್ತಿನ ದಿವಸ ನಾನು ವಿಧಾನ ಪರಿಷತ್ನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಪ್ರಿಯಾ ಖರ್ಗೆ ಅವರು ಉಪಸ್ಥಿತರಿದ್ದರು. ಅವರು ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ದರು. ಡಿ.ಕೆ. ಶಿವಕುಮಾರ್ ಅವರು ಹಿಡಿದು 10 ಮಂದಿ ಮಂತ್ರಿಗಳಿದ್ದರು, ಉಳಿದೆಲ್ಲ ನಮ್ಮ ಶಾಸಕರಿದ್ದರು. ಅವರೆಲ್ಲರ ಸಮಕ್ಷಮದಲ್ಲಿ ನಾನೊಂದು ಪ್ರತಿಪಾದನೆ ಮಾಡಿದ್ದೆ. ಎಲ್ಲರೂ ಕೂಡ ದೇಶಕ್ಕಾಗಿ ಸಮಾಜಕ್ಕಾಗಿ ದುಡಿದಂಥ ಮಹನೀಯರು. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕಂದಾಗ ಸಂಬಂಧಪಟ್ಟ ಮಂತ್ರಿಯವರು ತಕ್ಷಣ ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ, ನಿಮ್ಮ ಬಹುದಿನಗಳ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಶಿವರಾಜ್ ತಂಗಡಿಗೆ ಅವರು ಒಂದು ಮಾತು ಕೊಟ್ಟರು. ಆಮೇಲೆ ಪ್ರಿಯಾ ಖರ್ಗೆ ಅವರು ಕೂಡ ತಕ್ಷಣ ಎದ್ದು ನಿಂತು ವಿಧಾನಸೌಧದಲ್ಲಿ ಅಷ್ಟೇ ಅಲ್ಲ, ಗುಲ್ಬರ್ಗದಲ್ಲೂ ಕೂಡ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋಣ ಎಂಬ ಮಾತನ್ನು. ಅದೇ ಪ್ರಕಾರ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರ ಸಹಕಾರದೊಂದಿಗೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ, ನಿಮ್ಮ ನಿರಂತರ 16 ವರ್ಷಗಳ ಕಾಲಿದ್ದಂಥ ಹೋರಾಟವನ್ನು ಮನಗಂಡು ಇವತ್ತಿನ ದಿವಸ ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಕಾಗದ ಪತ್ರಗಳೊಳಗೆ ಮತ್ತೆ ರಾಜ್ಯಕ್ಕೆ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಚರ್ಚೆ ಮಾಡಿ ಎಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಪ್ರಿಯಾ ಖರ್ಗೆ ಅವರನ್ನು ಮಾತಾಡಿಕೊಂಡು ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಹಿಡಿದು ಎಲ್ಲ ಮಂತ್ರಿಗಳ ಗಮನಕ್ಕೆ ತಂದು ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆಗೆ ಭೂಮಿ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ. ಪೂಜಾ ಯಲ್ಲಪ್ಪ ನೈಕೋಡಿ ಮಹಾಪೌರರು ಹಿಂದುಳಿದ ವರ್ಗದಿಂದ ಬಂದವರು, ಅವರು ಅಭಿಮಾನಪೂರ್ವಕವಾಗಿ ನಮ್ಮೊಡನೆ ಇದ್ದು
ಆ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ನಾನು ಹಾರ್ದಿಕವಾದ ನಾವು ಮೂರೇ ಮಾತು ಕೊಟ್ಟಿದ್ದು, ಒಂದು ನಂಬಿಗರ ಚೌಡನ ಮೂರ್ತಿ ಗುಲ್ಬರ್ಗದಲ್ಲಿ ಆಗಬೇಕು, ಒಂದು ನಂಬಿಗರ ಚೌಡನ ಮೂರ್ತಿ ವಿಧಾನಸೌಧದಲ್ಲಿ ಆಗಬೇಕು, ಮತ್ತು ಈ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಬೇಕು. ನಾನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮಾತಾಡಿದ ಪ್ರಕಾರ ಅಂಬಿಗರ ಚೌಡನ ಮೂರ್ತಿ ನಿಮ್ಮೆಲ್ಲ ಬೆಂಬಲದೊಂದಿಗೆ ವಿಧಾನಸೌಧದಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಗುಲ್ಬರ್ಗ ಮಾದರಿಯಲ್ಲಿ ಅದನ್ನು ಕೂಡ ಭೂಮಿ ಪೂಜೆ ಮಾಡಿಸ್ತೀನಿ. कलबुर्गी जिले में शू हुनगुंटी कोली समाज के साथ साथ जिला आयुक्त में भी जाना माना नाम है। जी हाँ, पर कलबुर्गी जिले कोली समाज के ओर से श्री निजशरण अंबिगर चौड़े जयंती के कार्यक्रम इन्हीं की अध्यक्षता में किया गया। कलबुर्गी शहर समेत जिले के कई और तालुके से बड़ी संख्या में कोली समाज के लोगों ने जुलूस और कार्यक्रम में शामिल होकर कार्यक्रम को कामयाब किया। इस मौके पर शू हुनगुंटी ने सभी का दिल से शुक्रिया अदा किया। ಇಂದು ನಡೆದ 905ನೇ ಜಿಲ್ಲಾ ಜಯಂತ್ಯೋತ್ಸವದ ನಿಜಶರಣ ಅಂಬಿಗರ ಚೌಡಯ್ಯನವರ ಏನು ಭಾಳ ಭವ್ಯ ಮೆರವಣಿಗೆ ನಾವು ಇವತ್ತಿನ ದಿವಸ ಮಾಡ್ಕೊಂಡು ಬಂದೇವಿ. ಈ ಜಿಲ್ಲಾ ಜಯಂತ್ಯೋತ್ಸವ ನಾವು ಜಯಂತಿ ಮಾಡೋ ವಿಚಾರ ಇರಲಿಲ್ಲ ಅಂತ ತಿಳಿಯಾಗ ಒಂದು ಉತ್ಸವ ಮಾಡೋ ತಿಳಿಯಾಗಿತ್ತು ನನಗೆ. ಆ ಉತ್ಸವವನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದಂಥ ನಮ್ಮ ಎಲ್ಲ ಕೋಲಿ ಸಮಾಜದ ಹಿರಿಯ ನಾಯಕರು ಹಾಗೂ ನಮ್ಮ ಎಲ್ಲ ಯುವಕರು ಹಾಗೂ ಅಂಬಿಗರ ಯುವ ಸೈನ್ಯ ಹಾಗೂ ಅಂಬಿಗರ ಸೇವಾದಳ ಏನು ನಮ್ಮ ಟೀಮ್ ಅದ ಹಾಗೂ ನನ್ನ ವೈಯಕ್ತಿಕ ಆತ್ಮೀಯ ಗೆಳೆಯರು ಹಾಗೂ ನನ್ನ ಬಂಧು ಮಿತ್ರರು ಇವರೆಲ್ಲರ ಸಹಕಾರದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಯಿತು. ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಶ್ರೀ ನಮ್ಮ ನೆಚ್ಚಿನ ನಾಯಕರಾದಂಥ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಅವರು ನನಗೆ ಫೋನಿನ ಮುಖಾಂತರ ನೀ ಯಾವ ರೀತಿ ಮಾಡು ಅದಕ್ಕೇನೇ ಸಹಕಾರ ಬೇಕಂದ್ರೆ ನಾವೆಲ್ಲ ಇದ್ದೀವಿ ಅಂತ ಯಾಕೆ ಅವರಿಗೆ AICC ಅಧ್ಯಕ್ಷರ ಒಂದು ಕಾರ್ಯಕ್ರಮ ಬೆಳವಣಿಗೆ ಇರೋದ್ರಿಂದ ಅವ್ರು ನಮ್ಗೆ ಅಲ್ಲಿಂದ ಶುಭ ಕೋರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೀವೇನು ರೂಪರೇಷೆ ಹಾಕಿರಿ ಅದು ಎಲ್ಲ ಅಷ್ಟು ಸಕ್ಸಸ್ ಆಗಿದೆ ಅಂತ ಶುಭ ಹಾರೈಸಿ ಅವರು ಕೂಡ ನನಗೆ ತನು ಮನದಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಅವತ್ತು ವಿಶ್ವಾಸ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮೂಲ ಕಾರಣ ಅವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮತ್ತು ಎಲ್ಲ ನನ್ನ ಆತ್ಮೀಯರಿರ್ಬೋದು ಎಲ್ಲ ತನು ಮನ್ನದಿಂದ ನಾನು ಇದು ಒಂದು ಯಶಸ್ವಿ ಮಾಡ್ಲಿಕ್ಕೆ ಕಾರಣ ಆಗಿದೆ ಅಂತೇಳಿ ನನ್ನ ಕೋಲಿ ಸಮಾಜದ ಕುಲಬಾಂಧವರಿಗೆ ಹಾಗೂ ಹಿರಿಯರಿಗೆ ಕಿರಿಯರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅದ್ದೂರಿ ಮಾಡ್ಲಿಕ್ಕೆ ಕಾರಣ ಏನಿಲ್ಲ, ಒಬ್ಬ ಯುವಕಗ ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರನ್ನಾಗಿ ಎಲ್ಲ ಹಿರಿಯರು ಮಾಡಿದ ಸಲುವಾಗಿ ಆ ಒಂದು ಹಿರಿಯರಲ್ಲಿ ನಾನು ವಿಶ್ವಾಸ ಗಳಿಸಬೇಕು. ನಾನು ಒಂದು ಯುವಕರಿಗೆ ಕೊಟ್ಟಾಗ ಯುವಕರು ಯಾವ ರೀತಿ ಮಾಡ್ತಾರ ಅನ್ನೋದು ಒಂದು ತೋರಿಸ್ಬೇಕಾಗಿತ್ತು. ಆ ಹಿರಿಯರಿಗೆ ಮತ್ತು ನಮ್ಮ ಯುವಕರು ನನ್ನ ಮ್ಯಾಗ ವಿಶ್ವಾಸ ಇಟ್ಟು ಒಂದು ಅಧಿಕಾರ ಕೊಟ್ಟಿದ್ದರು. ಅದಕ್ಕೆ ಅವರ ಒಂದು ಮಾರ್ಗದರ್ಶನದ ಮ್ಯಾಗ ನನ್ನ ವಿಚಾರಗಳಿಂದ ದೊಡ್ಡ ಪ್ರಮಾಣ ಭವ್ಯ ಉತ್ಸವ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಇವತ್ತಿನ ದಿವಸ ಎಲ್ಲ ಕೂಲಿ ಸಮಾಜದವರು ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ತಾಲೂಕುಗಳಿಂದ ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಗುಲ್ಬರ್ಗ ಸಿಟಿ ಜನರು ಬಂದು ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಅವರಿಗೂ ಜಿಲ್ಲೆಯ ಜನತೆಗೆ ಕೋಲಿ ಸಮಾಜ ಜಿಲ್ಲೆಯ ಜನತೆಗೆ ಧನ್ಯವಾದ ಹೇಳ್ತೀನಿ. ಸೈಯದ್ ಮನ್ಸೂರ್, ಕಲ್ಯಾಣ್ ನ್ಯೂಸ್ 24.